ಭಗವಂತ, ನಿಜ ಹೇಳ್ಬೇಕಂದ್ರೆ ನಾನಿರೋ ಪರಿಸ್ಥಿತಿ ನನಗೆ ಅರ್ಥ ಆಗ್ತಿಲ್ಲ. ನನ್ನ ಬದುಕಲ್ಲಿ ಸ್ವಾಭಿಮಾನದ ಹೋರಾಟ ಶುರುವಾಗಿತ್ತು. ಹುಟ್ಟಿದ ಹೆಣ್ಣು ಹೆತ್ಮನಿಗೆ ಹೆಸರು ತರ್ಬೋದು ಅಂತ ನಮ್ಮ ಅಪ್ಪಂಗೆ ತೋರ್ಸ್ಕೊಡೋದೇ ನನ್ನ ಗುರಿಯಾಗಿತ್ತು. ಆದ್ರೆ ಎಲ್ಲವೂ ಬದಲಾಯಿತು. ಇವತ್ತಿನ ನನ್ನ ಹೋರಾಟಕ್ಕೆ ಯಾವ ಹೆಸರು ಇಡ್ಬೇಕಂತ ಗೊತ್ತಾಗ್ತಿಲ್ಲ. ಇಲ್ಲಿ ನನ್ನ ತನನ ಉಳಿಸ್ಕೊಂತ ಇದ್ದೀನೋ, ನಮ್ಮ ಅಪ್ಪನ ಮರ್ಯಾದೆಗೆ ಮಣ್ ಬೀಳೋದನ್ನ ತಪ್ಪಿಸ್ತಾ ಇದ್ದೀನೋ, ನನ್ನ ಮಾನ ಕಳೆದ ಮನುಷ್ಯನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಬಂದಿದ್ದೀನೋ, ಅಥವಾ ಹಾಳು ಮಾಡೋ ಮನಸ್ಥಿತಿನ ತಿದ್ದಕ್ ಬಂದಿದ್ದೀನೋ? ಇದರಲ್ಲಿ ನಾನೇನು, ನನ್ನ ಭವಿಷ್ಯ ಏನು ಅಂತ ಗುರುತಿಸ್ಕೊಳಕ್ಕಾಗ್ತಿಲ್ಲ. ಸದ್ಯಕ್ಕಿದೆ ಸರಿ ಅನ್ಸ್ತಿದೆ. ಇಲ್ಲಿರೋ ಒಡನಾಟದಲ್ಲಿ ಒಂದು ಹೋರಾಟ ಇದೆ. ಮುಂದೆ ಏನಾಗ್ತಾನೋ ಗೊತ್ತಿಲ್ಲ, ಆದ್ರೆ ಕೊನೆ ಉಸಿರೋ ತನಕ ನಾನಾಗಿ ಉಳಿಯೋ ಶಕ್ತಿ ಕೊಡು, ಅದೇ ನನ್ನ ಪ್ರಾರ್ಥನೆ. ನಂಗೆವ ಗಂಟೆ ಶಬ್ದ ಕೇಳಿಸ್ತಿದ್ಯಾ? ಹಾ, ಇದು ನಿನ್ನ ಬದುಕಿನ ಕೊನೆಯ ಗಂಟೆ ಸದ್ದ. ನಂಗೆವ ಒಳಗಡೆ ದೇವರಿಗೆ ಮಂಗಳಾರತಿ ಮಾಡ್ತಿರೋದ್ರ ಅರ್ಥ ಏನ್ ತಂಗೆವ? ಅದನ್ನ ಹುಡುಕೊಂಡು ಕೂರೋದೇ ನನ್ನ ಕೆಲ್ಸನಾ? ಅಲ್ಲ, ಆದ್ರೆ ಆ ಕ್ರಿಯೆಯ ಔಚಿತ್ಯನಾದ್ರೂ ತಿಳ್ಕೊಳ್ಬೇಕಲ್ಲ ತಂಗೆವ. ಈಗ ದೇವರ ಮುಂದೆ ಮಂಗಳಾರತಿ ಎತ್ತಿದ್ರೆ ಅದು ಭಕ್ತಿ. ಅದೇ ಮಂಗಳಾರತಿನ ಅವಳು ನಿನ್ನ ಮುಂದೆ ತಂದು ಎತ್ತಿದ್ರೆ ಅದು ಅವಳ ಶಕ್ತಿ. ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಅಲ್ಲ ತಂಗೆವ್ವ, ಅವಳಿಗಿರೋ ಅದೃಷ್ಟ ನಿನ್ನ ಅವಕಾಶನ ಬೇಡೋದಿಲ್ಲ ಅಂತ ಸ್ವಾಮೀಜಿ ಗುಂಡು ಹೊಡೆದಂಗೆ ಹೇಳ್ಬಿಟ್ಟು ಹೋದ್ರಲ್ಲ. ನಾನು ಒಳಗಡೆ ಕೊತ 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 ಕುದೀತಾ ಇದ್ದೀನಿ ತಂಗೆವ್ವ. ಆ ಗುರುಜಿ ಬೇರೆ ಅವಳದು ಆಳೋ ಜಾತಕ, ನಿಂದು ಅಳೋ ಜಾತಕ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅದರ ಮೇಲೆ ಯಾವುದೋ ಹಳೆ ಜನ್ಮದ ಬಾಕಿ ಬೇರೆ. ಟೋಟಲ್ ಆಗಿ ದರಿದ್ರದವಳು ಉದ್ಧಾರ ಆಗೋಕ್ಕೆ ನಾವು ಆಧಾರ ಆಗ್ಬೇಕೇನೋ ಅನ್ನೋ ಪ್ರಶ್ನೆ ಕಾಡ್ತಿದೆ ತಂಗೆ. ಅವನಿಗೆ ಕಣ್ಣಲ್ಲಿ ಬೆಂಕಿ ಇದೆಯಂತೆ, ಅದು ನಿನ್ನ ಸುಡುತ್ತಂತೆ, ಅವಳು ಬೆಳೆಯೋ ರಾಕೆಟ್ ಅಂತೆ. ಹಂಗಾದ್ರೆ ನೀನೇನ್ ತಂಗೆವ್ವ, ಇಳಿಯೋ ಪಾತಾಳ ಗರಡಿನ? ಜಸ್ಟ್ ಶಟ್ ಅಪ್. ನಾವು ಶಟಪ್ ಆಗಿದ್ ಮಾತ್ರಕ್ಕೆ ನಮ್ಮ ಹಣೆ ಬರ ಶಟರ್ ಹಾಕೊಂಡು ಬಂದಾಗಬೇಕು ಅಂತ ರೂಲ್ಸ್ ಏನು ಇಲ್ವಲ್ಲ ನನ್ನ ತಂಗೆವ್ವ. ಸೊಸೆ ಅಂತ ಸ್ವೀಕರಿಸಾಗಿದೆ ನಿನ್ ಗಂಡ. ರಾಜಕೀಯಕ್ಕೆ ಬಾರಮ್ಮ, ಟಿಕೆಟ್ ಕೊಡಿಸ್ತೀನಿ ಅಂತ ಅಷ್ಟೇ ಪ್ರೀತಿಯಿಂದ ಟಿಕೆಟ್ ಏನಾರ ಅವಳಿಗೆ ಕೊಡಿಸಿದ್ರೆ ಕ್ಯೂನಲ್ಲಿ ನಿಂತಿರೋ ನಿನ್ನ ಭವಿಷ್ಯ ಏನು ನನ್ನ ತಂಗೆವ್ವ? ರಾಜಯೋಗ ಇರುವ ಗೀತಾ ಅಕಸ್ಮಾತ್ ಆಗಿ ರಾಜ್ಯದ ಮುಖ್ಯಮಂತ್ರಿ ಏನಾರ ಆಗು ಹೋದ್ರೆ ನಿನ್ನನ್ನು PA ಆಗಿ ಕೂಡ ಅವಳು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಲ್ಲ. ಅಲ್ಲಿಗೆ ನಿನ್ನ ಪರಿಸ್ಥಿತಿ ನಮೋ ವೆಂಕಟೇಶ ನಮೋ ತಿರುಮಲೇಶ. ಅಮ್ಮ, ಕಾಫಿ. ತಂಗೆವ, ಇವನಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ನನಗೆ ಯಾವಾಗಲೂ ಗೊತ್ತಾಗಿತ್ತು. ಆದ್ರೆ ಆ ಪದದ ಅರ್ಥನೂ ಗೊತ್ತಿಲ್ಲ ಅಂತ ನಂಗೆ ಇವತ್ತು ಗೊತ್ತಾಗಿತ್ತು. ಅಲ್ಲ ತಂಗೆವ, ಆಪತ್ತು ಅನ್ನೋದು ನಮ್ಮ ಮುಂದೆ ಒಂದು ಡ್ಯಾನ್ಸ್ ಮಾಡ್ತಾ ಇದೆ, ಇವನು ಆ ಅಂತ ಮಾಡ್ಕೊಂಡು ಕಾಫಿ ಕೇಳ್ತಿದ್ದಾನಲ್ಲ, ಅವನ್ ತಪ್ಪಲ್ಲ ಇದು. ಅವನ ಮುದ್ದಾಗಿ ಬೆಳೆಸಿದ್ರ ಪರಿಣಾಮ ಇದು. ಕಣ್ಮಣಿ, ವಿಜಯ್ ಕಾಫಿ ಕೊಡು. ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದನ್ನ ಒಂದ್ ಕಡೆ ಬರ್ದಿಡ್ಬೇಕು ಅನ್ನೋ ಗಮನ ಕೂಡ ಯಾರಿಗೂ ಇಲ್ಲ. ಎಲ್ಲಿರ್ಬೋದು? ಏನ್ ಹುಡುಕ್ತಿದ್ದೀರಾ ರೀ? ನೀನೇ ಬಂದಿಯಲ್ಲ, ಪಟ್ಟ ಬೇಡ ಅಂದ್ರು ಗುಟ್ಟ ಫೋನ್ ಮಾಡೋ ಅಮ್ಮ. ಇಲ್ಲ ರೀ, ಇವತ್ತು ನಾನು ಗೀತಂಗೆ ಫೋನ್ ಮಾಡಲೇ ಇಲ್ಲ. ಸರಿ ಸರಿ, ತಗೋ ಗೀತಿಂಗ್ ಫೋನ್ ಮಾಡು. ಏನು ಏನ್ ಹೇಳಿದ್ರೆ? ಗೀತಿಂಗ್ ಫೋನ್ ಮಾಡು. ಮೊದಲು ನೀನೇ ಮಾತಾಡು, ಆಮೇಲೆ ನಾನು ಮಾತಾಡ್ತೀನಿ.
ಏನು ನೀವ್ ಗೀತನ ಹತ್ರ ಮಾತಾಡ್ತೀರಾ? ಪ್ರಶ್ನೆ ಬೇಡ ಸುಶೀಲ, ಹೇಳಿದ ಕೆಲಸ ಮಾಡು. ಈಗಲೇ ಮಾಡ್ತೀನಿ. ಅಮ್ಮ, ದೇವ್ರ ಮನೇಲಿದ್ದೆ, ನಿನ್ ಫೋನ್ ಬಂತು ನೋಡು. ಹೇಗಿದ್ಯಮ್ಮ? ನಾನ್ ಬಿಡೆ, ನೀನ್ ಹೇಗಿದ್ಯಾ? ಆ ಮನೇಲಿ ನಿನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೋತಾ ಇದಾರೆ ತಾನೆ? ಹಲೋ ಹಲೋ ಅಮ್ಮ, ಇಲ್ಲಿ ಯಾಕೋ ಲೈನ್ ಸರಿಯಾಗಿ ಸಿಗ್ತಿಲ್ಲ. ಒಂದು ನಿಮಿಷ, ಹಾಲಿಗೆ ಹೋಗ್ತೀನಿ. ಹಾ ಹಾ, ಒಂದು ನಿಮಿಷ. ಅಮ್ಮ, ಆತಂಕ ಪಡೋ ಅಗತ್ಯನೇ ಇಲ್ಲ. ನಮ್ಮತ್ತೆ ಎಷ್ಟು ಒಳ್ಳೆಯವ್ರು ಗೊತ್ತಾ? ನನ್ನ ತವ್ರ ಮನೆಯಿಂದ ಒಂದು ಕರ್ಚಿಫ್ ಕೂಡ ತಂದಿಲ್ಲ ಅಂದೆ. ತಕ್ಷಣ ತಮ್ಮದೇ ಸೀರೆ ಉಟ್ಕೊಂಡು ಮೆರಿ ಅಂದ್ರು ಗೊತ್ತಾ? ನಿಜವಾಗ್ಲೂ? ಹೌದಮ್ಮ. ಬಂದ ತಕ್ಷಣ ಅವ್ರ ಸೊಂಟದ ಬೀಗದ ಕೈನ ನನ್ನ ಸೊಂಟಕ್ಕೆ ಸಿಕ್ಸೋಕ್ ಬರೋ ಅಷ್ಟು ಉದಾರ ಮನ್ಸವ್ರದು. ತಂಗೆವ, ಆ ಗೀತಾ ಹಾಡ್ತಿರೋ ಹೊಸ ಗೀತೆ ಕೇಳಿಸ್ಕೊಂತಿದೀಯ ನೀನು? ಹಾ, ಸರಿ ಸರಿ. ನಿಮ್ ಯಜಮಾನ್ರು? ಓ, ನನ್ ಗಂಡನ ಬಗ್ಗೆ ಕೇಳ್ತಿದ್ಯಾ? ನನ್ ಗಂಡ ಸಿಕ್ಕಾಪಟ್ಟೆ ಒಳ್ಳೆಯವನ್ ಬಿಡಮ್ಮ, ಸ್ವಲ್ಪ ಸೋಮಾರಿ. ಕೂತ ಜಾಗದಲ್ಲೇ ಎಲ್ಲ ಆಗ್ಬೇಕನ್ನೋ ಲೆಕ್ಕಾಚಾರದ ಮನುಷ್ಯ. ಸೇಮ್ ನಿನ್ ಗಂಡನ್ ತರನೇ. ನನ್ ಗಂಡಂಗೆ ಹೆಂಡತಿ ಅಂದ್ರೆ ಪ್ರಾಣ. ಇನ್ನು ನಮ್ಮ ಅತ್ತೆಗೊಬ್ರು ಅಣ್ಣ ಇದ್ದಾರೆ, ತಾರ ಅಂಕಲ್ ಅಂತ. ತುಂಬಾ ಕಾಮಿಡಿ. ರಾಜ್ಕುಮಾರ್ ಸಿನಿಮಾದಲ್ಲಿ ನರಸಿಂಹರಾಜು ತರ. ಅವ್ರು ತುಂಬಾ ಒಳ್ಳೆಯವರಮ್ಮ. ಆದ್ರೆ ಮಾಡಕ್ಕೇನು ಕೆಲ್ಸ ಇಲ್ಲ ಅಷ್ಟೆ. ಸುಮ್ನೆ ಆ ಕಡೆ ಈ ಕಡೆ ಓಡಾಡ್ಕೊಂಡಿರ್ತಾರೆ. ಇನ್ನು ನಮ್ಮ ಮಾವ ಒಳ್ಳೆತನಕ್ಕೆ ಉದಾಹರಣೆ. ಎಲ್ರನ್ನು ಚೆನ್ನಾಗಿ ನೋಡ್ಕೊಳ್ಳೋ ಜೀವ. ಅವ್ರ ಕೃಪಾ ಕಟಾಕ್ಷ ನನ್ ಮೇಲೆ ಇರೋ ತನಕ ನನಗೇನೂ ಆಗಲ್ಲ. ಈ ಮನೇಲಿ ನಾನು ನೆಮ್ಮದಿಯಾಗಿರ್ತೀನಿ ಬಿಡಮ್ಮ. ಏನೋ ಮಗಳೇ, ನೀನಲ್ಲಿ ಸಂತೋಷವಾಗಿದ್ರೆ ನನಗದೇ ನಿರಾಳ ಕಣೆ. ಹಾ ಗೀತಾ, ಇಷ್ಟಕ್ಕೂ ನಾನ್ ನಿನಗೀಗ ಫೋನ್ ಮಾಡ್ಲಿಲ್ಲ ಗೊತ್ತಾ? ಅಂದ್ರೆ ಮಾಡಿದ್ದು ನೀನು, ಮಾತಾಡ್ತಿರೋದು ನೀನು. ಹಾ, ಆದ್ರೆ ಫೋನ್ ಮಾಡಿ ಮಾತಾಡು ಅಂತ ಹೇಳಿದ್ದು ನಿಮ್ಮಪ್ಪ ಕಣೆ. ಅಮ್ಮ, ಏನ್ ಹೇಳ್ತಿದ್ಯಮ್ಮ? ಹೌದು ಗೀತಾ, ಒಂದ್ ನಿಮಿಷ ಅಪ್ಪನ ಹತ್ರ ಮಾತಾಡು. ರೀ, ತಗೊಳ್ಳಿ. ಹಾ, ಹಲೋ ಮಕ್ಕಳೇ, ಹೇಗಿದ್ದೀಯಮ್ಮ?
ಅಪ್ಪ ಹಾ ನಾನೇ ಅಮ್ಮ, ನಿಮ್ಮಪ್ಪ ಮಾತಾಡ್ತಿರೋದು. ಊರು ತುಂಬಾ ನಿಂದೆ ಸುದ್ದಿ, ಎಲ್ರೂ ನನ್ನ ಹೊಗಳವ್ರೆ. ಹೇಗಿದ್ಯಾ ಮಗಳೇ? ನಾನ್ ಚೆನ್ನಾಗಿದ್ದೀನಪ್ಪ, ನೀವು? ಹಾ ನೀನ್ ಚೆನ್ನಾಗಿರ್ಲೇಬೇಕು ಮಗಳೇ, ಯಾಕೆ ಅಂದ್ರೆ ನೀನು ಈ ಬಿ ಪಿ ಶ್ರೀನಿವಾಸನ್ ಮಗಳಲ್ವಾ, ಚೆನ್ನಾಗಿರ್ಲೇಬೇಕು. ಹಾ ಚೆನ್ನಾಗಿರ್ಬೇಕು ಮಗ. ಯೋಚನೆ ಮಾಡಬೇಡ ಮಗಳೇ, ಒಂದ್ ಸ್ವಲ್ಪ ದಿನ ಕಳೀಲಿ, ಆಮೇಲೆ ನಾನು ನಿಮ್ಮಮ್ಮ ನೀನ್ ನೋಡಕ್ ಬರ್ತೀವಿ. ಹಾ ಖಂಡಿತ ಬರ್ತೀವಿ. ಆಯ್ತಪ್ಪ. ತವರನ್ನ ಆಶೀರ್ವಾದ ಯಾವಾಗ್ಲೂ ನಿನ್ ಮೇಲೆ ಇರುತ್ತೆ ಮಗಳೇ. ನಿನ್ ಜೀವನ ಚೆನ್ನಾಗಿರ್ಲಿ. ಇಡ್ಲಾ? ಅಪ್ಪ